ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ಇದು ನಮ್ಮ ಕೂರ್ಗ್ ಟ್ರಿಪ್ನ ಪಾರ್ಟ್ 2 ವಿಡಿಯೋ ಆಗಿದೆ. ಪಾರ್ಟ್ 1 ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಂದರೆ ಹೋಗಿ ಚೆಕ್ ಮಾಡ್ಬೋದು. ಇವತ್ತು ಫುಲ್ ಡೇ ನಾವು ಕೂರ್ಗಲ್ಲಿ ಏನೇನು ಮಾಡಿದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನೋಡೋಣ ಬನ್ನಿ. ನಾವು ಮೊದಲು ರೀಚ್ ಆಗಿದ್ದೆ ಗ್ಲಾಸ್ ಬ್ರಿಡ್ಜ್ ಹತ್ರ. ಹೋಗೋದ್ರೊಳಗೆ ಸನ್ರೈಸ್ ಆಗೋಗಿತ್ತು. ಅಲ್ಲಿಂದನೇ ಮಂಡಲ್ಪಟ್ಟಿ ಪೀಕಿಗೆ ಹೋಗಬೇಕಿತ್ತು. ಹೊರಗಡೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ರಾತ್ರಿ ನಾವು ಮಲಗುವಾಗ ಹೊರಗಡೆ ಫುಲ್ ವೆಹಿಕಲ್ ಸೌಂಡು ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ನೋಡ್ತಾ ನೋಡ್ತಾ ಮಲಗಿದ್ರು ಎಂಜಾಯ್ ಮಾಡ್ತಾ. ಬೆಳಿಗ್ಗೆ ಆಗೋದ್ರಲ್ಲಿ ಒಂದು ಹೊಸ ಲೋಕನೇ ನೋಡಿದ ಥರ ಫೀಲ್ ಆಯಿತು. ಹೊರಗಡೆ ಯಾವ ಕಡೆ ನೋಡಿದ್ರೂ ಹಸಿರೇ ಕಾಣಿಸ್ತಿತ್ತು, ಅದ್ರ ಜೊತೆ ತುಂಬಾ ಚಳಿ ಇತ್ತು. ನಾವೆಲ್ಲ ಮಂಡಲ್ಪಟ್ಟಿ ಪೀಕ್ ನೋಡಬೇಕಂತ ಡಿಸೈಡ್ ಮಾಡಿದ್ವಿ. ನಾವು ಟೋಟಲ್ 20 ಮೆಂಬರ್ಸ್ ಇದ್ವಿ. ಪರ್ ಪರ್ಸನಿಗೆ 500 ರುಪೀಸ್ ಚಾರ್ಜ್ ಮಾಡ್ತಾರೆ, ಜೊತೆಗೆ 50 ರುಪೀಸ್ ಎಂಟ್ರೆನ್ಸ್ ಫೀಸು ಪೀಕಿಗೆ ಅಂತ ಚಾರ್ಜ್ ಮಾಡ್ತಾರೆ. ನಾವು 10 ಜನ ಒಂದೊಂದು ಜೀಪಲ್ಲಿ ಹೋದ್ವಿ. ಆ ಜೀಪ್ ಡ್ರೈವರು ಹತ್ತಿ ಅಂತ ಹಚ್ಕೊಬಿಟ್ರು. ಆದರೆ ಪರ್ ಪರ್ಸನ್ಗೆ 500 ರುಪೀಸೇ ಚಾರ್ಜ್ ಮಾಡಿದರು. ನೀವು ಏನಾದರೂ ವಿಸಿಟ್ ಮಾಡಿದರೆ 6 ಜನಕ್ಕಿಂತ ಜಾಸ್ತಿ ಜೀಪಲ್ಲಿ ಹೋಗಬೇಡಿ, ಅದು ಡ್ರೈವರ್ಸ್ಗೆ ಪ್ರಾಫಿಟ್ಟು, ನಮಗಲ್ಲ. ಅದಕ್ಕೆ ನೀವು ಮ್ಯಾಕ್ಸಿಮಮ್ ಅಂದರೆ 5 to 6 ಮೆಂಬರ್ಸ್ ಅಷ್ಟೇ ಒಂದು ಜೀಪಲ್ಲಿ ಹೋಗಿ. ಮತ್ತು ಇನ್ನೊಂದೇನೆಂದರೆ ರೋಡ್ ಕೂಡ ಚೆನ್ನಾಗಿಲ್ಲ, ಅದರಿಂದ ನೀವು ಜಾಸ್ತಿ ಜನ ಹೋದರೆ ನಿಮಗೆ ಕಂಫರ್ಟ್ ಇರಲ್ಲ ಕೂತ್ಕೊಳ್ಳಿಕ್ಕೆ, ಮತ್ತು ಸ್ವಲ್ಪ ಡೇಂಜರಸ್ ಅಂತಲೂ ಫೀಲ್ ಆಗುತ್ತೆ. ನಾವು ಜೀಪ್ನ ಸ್ಟಾರ್ಟಿಂಗ್ ಬಿಡುವಾಗ ಬಿಸಿಲಿತ್ತು. ನಾವು ಹೇಗೆ ಪೀಕ್ ಹತ್ತತ್ರ ಹೋದ್ವಿ, ಫುಲ್ ಫಾಗ್, ಫುಲ್ ಕವರ್ ಆಗಿತ್ತು. ಪೀಕಿಗೆ ಹೋಗೋದು ನಾವು ಸಡನ್ನಾಗಿ ಡಿಸೈಡ್ ಮಾಡಿರೋದ್ರಿಂದ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಹಾಗೆ ನಮ್ಮ ಸ್ವೆಟರ್ ಮತ್ತು ಜಾಕೆಟ್ ಎಲ್ಲನೂ ನಾವು ಬಸ್ಸಲ್ಲೇ ಬಂದುಬಿಟ್ವಿ. ಚಳಿ ಮಾತ್ರ ತುಂಬಾ ಇತ್ತು, ತಡಿಯೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಪೀಕಿಗೆ ಹೋಗ್ತಾ ಇರೋದಲ್ವಾ. ಆಮೇಲೆ ಹಾಗೆ ಬಾಡಿನ ಅಡ್ಜಸ್ಟ್ ಮಾಡಿಕೊಡ್ತು. ಚಳಿನಲ್ಲಿ ಹೋಗ್ತಾ ಇರೋದಂತೂ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಮತ್ತು ಹೊರಗಡೆ ವಾತಾವರಣ ಅಂತೂ ಫುಲ್ ಮಂಜು, ಏನು ಕಾಣಿಸ್ತಾನೆ ಇರಲಿಲ್ಲ ಒಂದೊಂದು ಕಡೆಗೆ. ಜೀಪಲ್ಲಿ ಹೋಗುವಾಗನೇ ನಾವು ತುಂಬ ಎಂಜಾಯ್ ಮಾಡಿದ್ವಿ, ಯಾಕಂದರೆ ಹೊರಗಡೆ ನೇಚರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗೆ ನಾವೆಲ್ಲ ಫ್ರೆಂಡ್ಸ್ ಅಲ್ವಾ ಹೋಗಿರೋದು, ಅದು ಇದು ಮಾತಾಡ್ತಾ ಎಂಜಾಯ್ ಮಾಡ್ತಾ ಫುಲ್ ಜಾಲಿ ಮಾಡಿಕೊಂಡು ಹೋದ್ವಿ. ಯಾವ ಕಡೆ ನೋಡಿದ್ರು ಬೆಟ್ಟ, ಗ್ರೀನರಿ ಮತ್ತು ಆ ಮೋಡಗಳಷ್ಟೇ ತೇಲ್ತಾ ಇದ್ವು. 2 ಜೀಪ್ ಮುಖಾಮುಖಿ ಆದಾಗಂತೂ ತುಂಬ ಭಯ ಆಗ್ತಿತ್ತು, ಯಾಕಂದರೆ ಅಲ್ಲಿ ಆರಾಮಾಗಿ ಹೋಗುವಷ್ಟು ಸ್ಪೇಸ್ ಇರಲಿಲ್ಲ, ರೋಡು ಚಿಕ್ಕದಾಗಿತ್ತು. ಪೀಕ್ ಹತ್ರ ಹೋದಾಗಂತೂ ಏನೂ ಕಾಣಿಸ್ತಾನೆ ಇರಲಿಲ್ಲ, ಫುಲ್ ಮಂಜು. ನಾವೆಲ್ಲ ಮೋಡದ ಮಧ್ಯನೇ ಹೋದ ಥರ ಫೀಲ್ ಆಗ್ತಾ ಇತ್ತು. ತುಂಬ ಖುಷಿಪಟ್ಟರು ಎಲ್ಲರೂ ಕೂಡ. ಹಾಗೆ ಕೆಲವೊಬ್ಬರು ಭಯನೂ ಕೂಡ ಪಟ್ಟರು, ಯಾಕಂದರೆ ರೋಡ್ ಒಂದು ಸೈಡಿಗೆ ಪಾತಾಳ ಇರೋದ್ರಿಂದ ಜೀಪ್ ಸೈಡಿಗೆ ಹೋದಾಗೆಲ್ಲ ತುಂಬಾ ಏನಾಗ್ಬಿಡುತ್ತೇನೋ ಅಂತ ಭಯಪಟ್ಟರು. ಕೊನೆಗೂ ನಾವು ಪೀಕ್ ರೀಚ್ ಆಗೇ ಬಿಟ್ವಿ. ಅವ್ರು 1 hour ಟೈಮ್ ಕೊಟ್ಟಿದ್ರು ವಾಪಸ್ ಬರಲಿಕ್ಕೆ. ಜೀಪನ್ನು ಸ್ವಲ್ಪ ಹಿಂದೆನೇ ನಿಲ್ಲಿಸ್ತಾರೆ. ಪೀಕಿಗೆ ನಾವು ಒಂದು 10 ಮಿನಿಟ್ಸ್ ನಡ್ಕೊಂಡು ಹೋಗಬೇಕು. ಆದರೆ ನಡ್ಕೊಂಡು ಹೋಗುವಾಗ ಫ್ರೆಂಡ್ಸ್ ಜೊತೆ ಹೋಗಿರೋದ್ರಿಂದ ತುಂಬಾ ಎಂಜಾಯ್ ಮಾಡ್ತಾ ಹೋದ್ವಿ. ಎಷ್ಟು ಮಂಜಿತ್ತು ಅಂದರೆ ಏನೇನೂ ಕಾಣಿಸ್ತಾನೇ ಇರಲಿಲ್ಲ, ಅಷ್ಟು ಫುಲ್ ಎಲ್ಲ ಕಡೆಗೂ ಮಂಜಿತ್ತು. ಅಂಥ ಮಂಜಿನಲ್ಲೂ ನಮಗೆ ಸ್ಪೆಷಲ್ ಆಗಿ ಕಾಣಿಸಿದ್ದೆ ಕಾಮನ್ ಬಿಲ್ಲು. ಅದರಿಂದ ನಮ್ಮ ಟ್ರಿಪ್ ಇನ್ನೂ ಸ್ಪೆಷಲ್ ಆಯಿತು. ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದ ಹಾಗೆ ಅಲ್ಲಿರೋ ಮಂಜೆಲ್ಲ ನಿಧಾನಕ್ಕೆ ಕರಗಿ ಮೋಡಗಳೆಲ್ಲ ಹಾಗೆ ಮೂವ್ ಆಗ್ತಾ ಇದ್ವು. ಅದನ್ನು ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿತ್ತು. ಮೇಲ್ಗಡೆ ತುಂಬಾ ಗಾಳಿ ಇತ್ತು. ಅದ್ರ ಜೊತೆಗೆ ಈ ಪ್ರಕೃತಿ ನೋಡ್ತಾ ಇದ್ರೆ ಇಲ್ಲಿಂದ ಹೋಗ್ಲಿಕ್ಕಂತೂ ಮನಸ್ಸೇ ಇರಲಿಲ್ಲ, ಇಲ್ಲೇ ಇದ್ಬಿಡೋಣ ಅಂತ ಫೀಲ್ ಆಗ್ತಾ ಇತ್ತು. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಮೋಡಗಳು ಮೂವ್ ಆಗ್ತಿರೋದನ್ನು ನೋಡ್ತಾ ಇದ್ದೀರಾ. ಹಾಗೆ ಈ ಪ್ರಕೃತಿನ ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕೂರ್ಗಿಗೆ ಬಂದಾಗ ಈ ಪೀಕನ್ನು ಮಿಸ್ ಮಾಡದೆ ವಿಸಿಟ್ ಮಾಡಿ. ನೀವು ಸರಿಯಾಗಿ ಒಂದು 6:30 to 7:00 ಅಲ್ಲಿ ರೀಚ್ ಆಗಿದ್ದರೆ ನಿಮಗೆ ವ್ಯೂ ಚೆನ್ನಾಗಿ ಸಿಗುತ್ತೆ. ಬೇಗ ಹೋಗಿಬಿಟ್ರೆ ಮಂಜಿರುತ್ತೆ, ಏನೂ ಕಾಣಿಸಲ್ಲ. ಲೇಟಾಗಿ ಹೋಗಿಬಿಟ್ರೆ ಬಿಸಿಲು ಬಂದು ಎಲ್ಲ ಮೋಡ ಮೂವ್ ಆಗಿರುತ್ತೆ, ಖಾಲಿ ಬೆಟ್ಟ ಅಷ್ಟೇ ಇರುತ್ತೆ. ಅಂತೂ ಇಂತೂ ಜೀಪ್ ಡ್ರೈವರ್ ಕೊಟ್ಟ ಟೈಮು ಮುಗೀತು. 1 hour ಅಷ್ಟೇ ಟೈಮ್ ಕೊಟ್ಟಿದ್ರು. ನೋಡಿ ನಾವೀಗ ವಾಪಸ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಈಗಾಗಲೇ ಬಿಸಿಲು ಬಂದುಬಿಟ್ಟಿದೆ, ಒಂಚೂರು ಮೋಡ ಏನು ಮಂಜು ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಅಂತೂ ಇಂತೂ ಎಲ್ಲರೂ ಮಂಡಲ್ಪಟ್ಟಿ ಪೀಕ್ಗೆ ಬೈ ಹೇಳ್ತಾ ಅಲ್ಲಿಂದ ಹೊರಟ್ವಿ. ಪೀಕ್
ಮುಗಿಸಿ ನಾವು ನೆಕ್ಸ್ಟ್ ಹೋಗಬೇಕಾಗಿರೋದು ರೆಸಾರ್ಟ್ಗೆ. ಆದರೆ ಇಲ್ಲಿಂದ ರೆಸಾರ್ಟು 85 ಕಿಲೋಮೀಟರ್ಸ್ ಇದೆ. ಅದರ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಟೈಮ್ ಆಗಿರೋದ್ರಿಂದ ನಾವು ತಿಂಡಿ ತಿಂದು ನೆಕ್ಸ್ಟ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸಿ ನಾವೆಲ್ಲ ಡೈರೆಕ್ಟ್ ಇಲ್ಲಿಂದ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಮಧ್ಯೆ ಎಲ್ಲೂ ಸ್ಟಾಪ್ ಮಾಡ್ತಾ ಇಲ್ಲ ಬಸ್ನ. So guys, that's enough. Costly, yeah, costly, no? ಬಸ್ ಮೂವ್ ಆದಮೇಲೆ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸಿದಲ್ವ, ಸ್ವಲ್ಪ ಎನರ್ಜಿ ಬೂಸ್ಟ್ ಆಗಿತ್ತು. ಎಲ್ಲರೂ ಕೂಡ ಹರಟೆ ಹೊಡ್ಕೊಂಡು ಮಾತಾಡಿದ್ವಿ. ನೆಕ್ಸ್ಟು ನಿನ್ನೆ ರಾತ್ರಿ ನೈಟ್ ಜರ್ನಿ ಮಾಡಿ ಬಂದಿರೋದ್ರಿಂದ ತುಂಬಾ ಟಯರ್ಡ್ ಆಗಿತ್ತು ಮತ್ತು ಡ್ಯಾನ್ಸ್ ಕೂಡ ಮಾಡಿದ್ವಿ ಅಲ್ವಾ ರಾತ್ರಿ. ಹಾಗೆ ನಾವು ಎಲ್ಲರೂ ನಿದ್ರೆ ಮಾಡಿಬಿಟ್ವಿ. 2 ಅವರ್ ಜರ್ನಿ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ನಾವು ಕಣ್ಬಿಡೋ ಅಷ್ಟರಲ್ಲಿ ನಾವು ರೆಸಾರ್ಟ್ ರೀಚ್ ಆಗಿದ್ವಿ. ರೆಸಾರ್ಟಿಂದ ಹೊರಗಡೆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಸರಿಯಾಗಿ ಊಟದ ಟೈಮ್ಗೆ ರೀಚ್ ಆಗಿದ್ವಿ. ರೆಸಾರ್ಟ್ ರೀಚ್ ಆಗುವಾಗ 2:45 ಆಗೋಗ್ಬಿಟ್ಟಿತ್ತು. ಹಾಗಾಗಿ ನನಗಂತೂ ತುಂಬಾ ಹೊಟ್ಟೆ ಹಸಿವೆ ಆಗಿತ್ತು. ಎಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ಊಟ ಮಾಡ್ತೀನಿ ಅನಿಸ್ಬಿಟ್ಟಿತ್ತು. ನಾವೆಲ್ಲ ನಮ್ಮ ಲಗೇಜಸನ್ನು ತಗೊಂಡು ರೆಸಾರ್ಟ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಅಂತೂ ಇಂತೂ ರೂಮ್ ಎಂಟರ್ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟೆ. ಬನ್ನಿ ನಾವು ಉಳ್ಕೊಂಡಿರೋ ವಿಲ್ಲಾ ಹೇಗಿದೆ ಅಂತ ಕಾಣಿಸ್ತೀನಿ. ಹೊರಗಡೆ ಫುಲ್ ಗ್ರೀನರಿ. ಇದು ಎಂಟ್ರೆನ್ಸ್ ಡೋರು. ಒಳಗಡೆ ಹೋದರೆ ಇದರಲ್ಲಿ ಸಪ್ರೇಟ್ 4 ರೂಮ್ ಇದೆ. ಇಲ್ಲಿ ಸ್ಟಾರ್ಟಿಂಗ್ ಕಾಣಿಸ್ತಾ ಇದೆ ಅಲ್ವಾ, ಆ ರೂಮನ್ನೇ ನಾವು ತಗೊಂಡಿದ್ವಿ. 3 ಜನ ಒಂದು ರೂಮ್ನಲ್ಲಿ ಸ್ಟೇ ಮಾಡಿದ್ವಿ. ನೀವು ನೋಡ್ತಿರ್ಬೋದು ಗರ್ಲ್ಸ್ ಎಲ್ಲ ಎಷ್ಟು ನೀಟಾಗಿ ರೂಮನ್ನು ಇಟ್ಕೊಂಡಿದ್ದೀವಿ ಅಂತ. ಇದಕ್ಕೆಲ್ಲ ಕಾರಣ ಹಸಿವೆ. ಯಾಕಂದರೆ ನಾವು ರೀಚ್ ಆಗುವಾಗಲೇ ಲೇಟ್ ಆಗಿತ್ತು, ಯಾರೂ ಊಟ ಮಾಡಿರಲಿಲ್ಲ, ತುಂಬ ಹಸಿವೆ ಆಗಿತ್ತು. ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗಿದ್ದಾರೆ. ಆ ಗಡ್ಬಿಡಿನಲ್ಲಿ ಎಲ್ಲ ಹೀಗೆ ಚೆಲ್ಲಪಿಲ್ಲಿ ಮಾಡಿಟ್ಟು ಹೋಗಿದ್ದಾರೆ. ಹೊರಗಡೆ ಕಾಣಿಸ್ತಾ ಇದೆ ಅಲ್ವಾ, ಅದು ಬಾಯ್ಸ್ ರೂಮು. ಅವರಲ್ಲೇ ಸ್ಟೇ ಮಾಡೋದು. ಮತ್ತು ಅವ್ರ ರೂಮ್ಗಿಂತ ನಮ್ಮ ರೂಮೇ ಚೆನ್ನಾಗಿತ್ತು. ಯಾಕಂದರೆ ಗರ್ಲ್ಸ್ ಅಲ್ವಾ, ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ಪರ್ಪಸ್ಗೋಸ್ಕರ ಸ್ವಲ್ಪ ಚೆನ್ನಾಗಿರೋ ರೂಮ್ಸೇ ಕೊಟ್ಟಿದ್ರು. ಹಾಲಲ್ಲಿ ಒಂದು ಟಿವಿ ಮತ್ತು ಎಕ್ಸ್ಟ್ರಾ ಬೆಡ್ ಹಾಕಿದ್ರು. ತುಂಬಾ ಹಸಿವೆ ಆಗಿದೆ. ಬನ್ನಿ ಊಟಕ್ಕೆ ಏನೇನು ಮಾಡಿದ್ದಾರೆ ಅಂತ ನೋಡೋಣ. ಜಸ್ಟ್ ಊಟ ಇಟ್ಟಿದ್ದಾರೆ. ಊಟ ಮಾತ್ರ ತುಂಬ ಬಿಸಿಯಾಗಿದೆ. ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಪಲಾವ್ ಮಾಡಿದ್ದಾರೆ. ಪಲಾವ್ ಜೊತೆಗೆ ಮೊಸರು ಬಜ್ಜಿ. ರೈಸ್ ಬೇಕಾದವ್ರಿಗೆ ರೈಸು, ಸಾಂಬಾರು, ರಸಮ್ಮು, ಆಮೇಲೆ ವೆಜ್ಜಲ್ಲಿ ಸ್ಟಾರ್ಟರ್ಸ್ ಗೋಬಿ ಮಂಚೂರಿ, ನಾನ್ ವೆಜ್ಜಲ್ಲಿ ಚಿಕನ್ ಸುಕ್ಕ ಏನೋ ಇತ್ತು. ನನಗೇನೇನು ಬೇಕೋ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಿಂದೆ. ಟೇಸ್ಟ್ ವಾಯ್ಸ್ ಅಂತೂ ಚೆನ್ನಾಗಿತ್ತು. ನಾನು ಊಟ ಮುಗಿಸೋವಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಊಟ ಮುಗಿಸಿ ಗೇಮ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅಲ್ಲಿ ದೂರದಲ್ಲಿ ಬೆಟ್ಟ ಕಾಣಿಸ್ತಿದೆ ಅಲ್ವಾ, ಬೆಟ್ಟದ ಆ ಕಡೆ ಕೇರಳ ಇರೋದು. ನಾವಿರೋದು ಸೌತ್ ಕೂರ್ಗಲ್ಲಿ. ಹಾಗೆ ಈ ರೆಸಾರ್ಟು 40 ಎಕರೆನಲ್ಲಿದೆ. ಇವರು ರೆಸಾರ್ಟ್ ಫುಲ್ಲು ಅಡಿಕೆ ತೋಟ ಮತ್ತು ಈ ಕಾಫಿ ಗಿಡ ಬರುತ್ತಲ್ಲ ಅದನ್ನೇ ಹಾಕಿದ್ದಾರೆ. ರೆಸಾರ್ಟಲ್ಲಿ ರೋಪ್ ಆ್ಯಕ್ಟಿವಿಟಿ, ರೈನ್ ಡ್ಯಾನ್ಸು ಮತ್ತು ಜಿಪ್ಲೈನ್ ಇತ್ತು. ಜಿಪ್ಲೈನನ್ನು ನಾಳೆ ಮಾಡಿಸ್ತೀನಿ ಅಂತ ಹೇಳಿದರು. ಅದಕ್ಕೆ ನಾವು ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ನೆಲ್ಲ ಇವತ್ತು ಕವರ್ ಮಾಡಿದ್ವಿ. ಮೊದಲು ನಾವೆಲ್ಲ ರೋಪ್ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನೆಲ್ಲ ಮುಗಿಸಿದ್ವಿ. ನೆಕ್ಸ್ಟು ನಮ್ಮ ಕಣ್ಣಿಗೆ ಕಾಣಿಸಿದ್ದೆ ಸ್ವಿಮ್ಮಿಂಗ್ ಪೂಲು. ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಲಿಲ್ಲ, ಆದರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದರು. ನನಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದಕ್ಕಿಂತ ನ್ಯಾಚುರಲ್ ಆಗಿರೋ ಸಮುದ್ರ ನೀರಲ್ಲಿ ಆಟ ಆಡೋದಂದರೆ ತುಂಬಾ ಇಷ್ಟ. ಅದು ಚರ್ಮಕ್ಕೂ ಒಳ್ಳೆಯದು, ಉಪ್ಪು ನೀರಾಗಿರೋದ್ರಿಂದ. ಆದರೂ ಇವರು ಎಂಜಾಯ್ ಮಾಡ್ತಿರೋದನ್ನು ನೋಡೇ ನನಗೆ ಖುಷಿ ಆಯಿತು. ಅವರೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡಿ ಖುಷಿಪಟ್ಟರೆ, ಅಲ್ಲೊಂದು ಜೋಕಾಲಿ ಇತ್ತು. ನಾನು ಅದರಲ್ಲೇ ಆಟಾಡಿ ಖುಷಿಪಟ್ಟೆ. ನಂತರ ತೋಟ ಎಲ್ಲ ಒಂದು ರೌಂಡ್ ಸುತ್ಕೊಂಡು ಬಂದೆ. ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡೆ. ರಾತ್ರಿ ಕ್ಯಾಂಪ್ ಫೈರ್ ಇರೋದ್ರಿಂದ ಇನ್ನೊಂದು ಸರಿ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಗಡೆ ಹೋದ್ವಿ. ಅಷ್ಟೊತ್ತಿಗಾಗಲೇ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಸೇರಿದ್ರು. ಮಾತಾಡ್ತಾ ಹರಟೆ ಹೊಡಿತಾ ರಾತ್ರಿ ಊಟಕ್ಕೆ ಏನೇನು ಸ್ಪೆಷಲಾಗಿ ತರಿಸ್ಬೇಕು ಅಂತ ಪ್ಲ್ಯಾನ್ ಹಾಕ್ತಾ ಕೂತಿದ್ವಿ. ನಾವೆಲ್ಲ ಕ್ಯಾಂಪ್ ಫೈರ್ ಸುತ್ತಲೂ ಕೂತ್ಕೊಂಡು ಮಾತಾಡ್ತಾ, ಜೋಕ್ ಮಾಡ್ತಾ, ಡ್ಯಾನ್ಸ್ ಮಾಡ್ತಾ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಡ್ಯಾನ್ಸ್ ಮಾಡಿ ಮುಗಿತಾ ಇದ್ದ ಹಾಗೆ ಸಡನ್ನಾಗಿ ಮಳೆ ಬಂದ್ಬಿಡ್ತು. ತುಂಬ ಜೋರಾಗೇನು ಬರಲಿಲ್ಲ, ಸಣ್ಣದಾಗೆ ಬಂತು. ಮಳೆ ಬಂದದ್ರಿಂದ ವೆದರ್ ಕೂಡ ಇನ್ನೂ ಚೆನ್ನಾಗಿ ಅನಿಸ್ತು. ಅಷ್ಟೊತ್ತಿಗಾಗಲೇ ರಾತ್ರಿ ಊಟ ಕೂಡ ರೆಡಿಯಾಗಿತ್ತು. ನಾವೆಲ್ಲ ಊಟ ಮಾಡೋಣ ಅಂತ ಹೋದ್ವಿ. ಊಟಕ್ಕೆ ಚಪಾತಿ, ಬೆಂಡಿ ಕರಿ, ಚಿಕನ್ ಕರಿ ಮತ್ತು ಗೀ ರೈಸು, ಅದ್ರ ಜೊತೆಗೆ ಸ್ಟಾರ್ಟರ್ಸ್ ಅಂತ ಬೇಬಿ ಕಾರ್ನ್ ಮಂಚೂರಿ ಇತ್ತು. ಆಮೇಲೆ ಒಂದು ಸ್ವೀಟ್ ಕೂಡ ಇತ್ತು, ಮೊಸರಿತ್ತು. ತುಂಬ ಚೆನ್ನಾಗಿತ್ತು. ರಾತ್ರಿ ಊಟ ಕೂಡ ಚೆನ್ನಾಗಿ ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ರೂಮಿಗೆ ಹೋದ್ವಿ. ರೂಮಿಗೆ ಹೋದ ನಂತರನೇ ಮೆಮೊರಿಗೆ ಅಂತ ನಾವು ರೀಲ್ಸ್ ಮಾಡಿದ್ವಿ.
ಅಂತೂ ಇಂತೂ ತುಂಬ ಟೇಕ್ ತೊಗೊಂಡು ರೀಲ್ಸ್ನ ಮುಗಿಸಿದ್ವಿ. ಕೂರ್ಗ್ ಪಾರ್ಟ್ 2 ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 3ನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.